ಓಹೋ, ನೀವಾ? ಏನಾಗ್ಬೇಕು ನಿಮಗೆ? ಇಂಥ ಕಾರ್ಗತ್ತಲೆಯಲ್ಲಿ ಮತ್ತೆ ಈ ಕಾಮುಕನ ಕೈಗೆ ನನ್ನನ್ನು ಸಿಲುಕಿಸಿದೆಯಾ ತಂದೆ? ಹಿಂದೆ ಇವರ ಕೈಯಿಂದ ನಾನು ಪಾರಾಗುವ ಬಗೆಯಾದ್ರೆ ಹೇಗೆ? ದೇವ, ಹೇಗಾದ್ರೂ ಮಾಡಿ ನನ್ನನ್ನು ಪಾರು ಮಾಡು. ನೀವು ನನ್ನನ್ನು ಯಾಕೆ ಕರೆದ್ರಿ? ಏನಾಗ್ಬೇಕು ನಿಮಗೆ? ಚಂದ್ರಿಕಾ, ನಿನ್ನನ್ನು ನೋಡದೆ ಅದು ಎಷ್ಟು ದಿನಗಳವ. ನಾನು ನಿನ್ನೊಂದಿಗೆ ಈ ಜನ್ಮದಲ್ಲಿ ಮುಖಾಮುಖಿಯಾಗಿ ನಿಂತು ಮಾತನಾಡುತ್ತೇನೆಂದು ಕನಸಿನಲ್ಲಿಯೂ ಯಾಕೆ ಚಂದ್ರಿಕಾ ದೂರ ಸರ್ದ ರೀತಿಯಲ್ಲ? ಭಯವಾಯ್ತೆ ಚಂದ್ರೆ, ಮಾತಾಡು. ನನಗೆ ಯಾಕೋ ನಿಮ್ಮನ್ನು ನೋಡಿ ತುಂಬಾ ಭಯ ಆಗ್ತಾ ಇದೆ. ಅದು ಅಲ್ಲದೆ ಈ ಕಾಡಡುಗೆಯಲ್ಲಿ ಛೆ, ಯಾವತ್ತು ಪರಪುರುಷನ ಮುಖವೆತ್ತಿ ಮಾತಾಡದ ನಾನು ಇವತ್ತು ಒಂಟಿಯಾಗಿ ಬಂದ ನಿಮ್ಮಂತವ್ರ ಜೊತೆ ಮಾತಾಡ್ಲಿ? ಇಲ್ಲ, ನಾನು ಹೇಗ್ ಮಾತಾಡ್ಲಿ? ಮಾತಾಡೋದಕ್ಕಾದ್ರೂ ಹೇಗ್ ಸಾಧ್ಯ? ನನ್ನೊಂದಿಗೆ ಮಾತನಾಡಲಿಕ್ಕೆ ನಿನಗೆ ಇಷ್ಟೊಂದು ಭಯನ? ನೋಡಿ ಚಂದ್ರಿಕಾ, ನಾನೇನು ಹುಲಿಯಲ್ಲ, ಕರಡಿಯೂ ಅಲ್ಲ. ಆದರೂ ನನ್ನೊಂದಿಗೆ ಮಾತನಾಡಲು ನಿನಗೆ ಭಯ. ನೋಡಿ, ದಯವಿಟ್ಟು ನನ್ನನ್ನು ಕ್ಷಮಿಸಬೇಡಿ. ಯಾರು ಇಲ್ಲದೇರೆ ಈ ಕಾಡಡಿಯಲ್ಲಿ ನಿಮ್ಮ ಜೊತೆಗೆ ನಾನು ಮಾತಾಡ್ತಾ ನಿಂತ್ರೆ ನೋಡುವ ಸಮಾಜ ಬೇರೆಯಾಗಿ ಹೇಳುತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಲ್ಲ ಚಂದ್ರಿಕಾ, ನಿನ್ನ ಹತ್ತಿರ ಮಾತರವಾದ ಕೆಲಸವಿದೆ. ವಿಷಯ ಏನು ಅಂತ ದಯವಿಟ್ಟು ಹೇಳಬೇಡಿ. ನನ್ನಿಂದ ಆಗೋ ಹಾಗಿದ್ರೆ ಖಂಡಿತವಾಗಿಯೂ ನಾನು ಆ ಮಾತನ್ನು ನಡೆಸ್ಕೊಳ್ತೀನಿ. ಅದು ನಿಜವಾದ ಈ ಕಾಡಿನಲ್ಲಿ ಮಾಡುವಂತ ಕೆಲಸ. ಬಹುದಿನಗಳಿಂದಲೂ ಕೇಳಬೇಕೆಂದಿರುವ ನಾನು ಸಮಯ ಸಿಗದೆ ಕಾಯ್ತಾ ಇದ್ದೆ. ಆ ಸಮಯ ಈಗವರೆಗೆ ಬಂದಿದೆ. ನೀನು ಹೂವನ್ನು ವಾದಗಳು ತಿಳಿಸುವ ಚಂದ್ರಿಕಾ. ವಿಷಯ ಏನು ಅಂತ ಬೇಗನೆ ಹೇಳಿ. ಚಂದ್ರಿಕಾ, ಮುಗಿಲ ಮೇಲೆ ಮಾಡಿದ ಸ್ವಿಚ್ಗಳ ಸಾಲಿನಲ್ಲಿ ಸುಂದರವಾಗಿ ಕಂಗೊಳಿಸುವ ಚಂದ್ರನ ಬೆಳಕನ್ನೇ ಬೆಳಗುಗೊಳಿಸುವಂತ ಈ ನಿನ್ನ ರೂಪ, ಚಿಲಿಮಿಯಾಗಿ ಚುಮ್ಮುವ ಯೌವನ, ಅಡಿಯಿಂದ ಮುಡಿವರಿಗೆ ಕಲ್ಮಶಗೊಳ್ಳದ ಈ ನಿನ್ನ ಸೌಂದರ್ಯ ನನ್ನನ್ನು ದಿಕ್ಕು ಕಾಣದಂತೆ ಮಾಡು. ನೀನು ಸಹಕರಿಸಿದರೆ ಈ ಸೌಂದರ್ಯ ನೋಡನವನ್ನು ಮುಚ್ಚೋ ಬಾಯಿನ. ಇನ್ನೊಂದು ಸಾರಿ ನಿನ್ನ ಬಾಯಿಂದ ಇಂಥ ಹೀನ ಮಾತು ಬಂದಿದ್ದೆ ಆದ್ರೆ ಬಾಯಲ್ಲಿರುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಿಬಿಟ್ಟೇನು ಎಚ್ಚರ. ಇನ್ನು ಮುಂದೆ ನಿನ್ನ ವ್ಯವಹಾರ ಏನೇ ಇದ್ರು ಅದು ನನ್ನ ಹತ್ರ ನಡೆಯೋದಿಲ್ಲ. ಬಿ ಕೇರ್ಫುಲ್. ಇಷ್ಟಕ್ಕೆಲ್ಲ ಏಕೆ ತೀರಿಕೊಳ್ಳುವೆ ನನ್ನ ಜಿಲಾಟೆ? ಸುತ್ತಲೂ ಯಾರು ಇಲ್ಲದ ಈ ಕತ್ತಲಲ್ಲಿ ಬೆತ್ತನೆಯಾಗಿ ಬೆರೆಯೋಣಪ್ಪ. ಕಾಲೋರಣ ಮಾಡು. ಕಷ್ಟ ಬೆಂಕಿ ಹಾಕ. ಕಂಡ ಹೆಣ್ಣುಗಳು ನನ್ನ ಕೈ ಮಾಡಿ ಕರೆದಂತೆ ನನ್ನನ್ನು ಕೈ ಮಾಡಿ ಎಳೆದುಕೊಂಡು ಹೋಗುವುದಕ್ಕೆ ನಾನು ನೀನಿಟ್ಟುಕೊಂಡು ಸೂಳೆ ಅಲ್ಲ. ನನ್ನ ದೇಹದಲ್ಲಿ ಕೊನೆ ಉಸಿರಿರುವವರೆಗೂ ಈ ನನ್ನ ದೇಹ ನನ್ನ ಪವಿತ್ರವಾದ ಶೀಲ ನಾನು ಅಂದುಕೊಂಡ ದೇವರಂತ ಅವಿನಾಶನಿಗೆ ಮಾತ್ರ ಸೀಮಿತ. ಅದರ ಹೊರತು ನನ್ನನ್ನು ಮುಟ್ಟುವುದಲ್ಲ, ನನ್ನ ಬಟ್ಟು ಕೂಡ ಸ್ಪರ್ಶಿಸೋದಕ್ಕೆ ನಿನಗೆ ಅವಕಾಶ ಇಲ್ಲ. ಅವಿನಾಶ ಚಂದ್ರಿ, ಅವಿನಾಶನು ಬರುವುದಕ್ಕಿಂತ ಮೊದಲು ಈ ಪಣಿಗಳ ಜೊತೆಯಲ್ಲಿ ಪ್ರಣಯದಾಟವನ್ನು ಪ್ರಾರಂಭಿಸ. ಇಲ್ಲದಿದ್ದರೆ ಬಲತ್ಕಾರದಿಂದ ಬಂಧಿಸಿ ನನ್ನ ಆಶೆಯನ್ನು ತೀರಿಸಿಕೊಳ್ಳಬೇಕಲ್ಲ. ಮೊದಲೇ ಹೆಚ್ಚಿಸಿಕೊಂಡ ಈ ನಿನ್ನ ಪಾಪದ ಹೊರೆಯನ್ನ ಮತ್ತೆ ನನ್ನನ್ನು ಮುಟ್ಟಿ ಮತ್ತಷ್ಟು ಉಲ್ಬಣಗೊಳಿಸಬೇಡ. ಈ ನಿನ್ನ ಪಾಪದ ಹೊರೆಯನ್ನ ನೋಡು, ನಾನು ಎಂದೇ ಇದ್ರು ನನ್ನ ಅವಿನಾಶನಿಗೆ ಮಾತ್ರ ಸೀಮಿತ. ಈ ಪವಿತ್ರವಾದ ದೇಹವನ್ನು ನಿನ್ನ ಕೈಯಾರೆ ಮುಟ್ಟಿ ಅಪವಿತ್ರಗೊಳಿಸಬೇಡ. ಹೊರಟು ಹೋಗು ಇಲ್ಲಿಂದ. ಚಂದ್ರಿ, ಅಪರೂಪದ ವಸ್ತ್ರ ಪಾಯದಲ್ಲಿ ಸಿಕ್ಕಾಕಿಕೊಂಡಂತೆ ನೀನು ನಾಣಿಸಿದ ಬಲಿಯಲ್ಲಿ ಬಿದ್ದು ಒದ್ದಾಡಿದ ಒಲಿದು ನಿನ್ನೆದೆಯ ಮದವನ್ನು ಉಳಿಸು. ಮಂಜಿನಂತೆ ಮರಿ ಸುತ್ತಲೂ ಎತ್ತ ನೋಡಿದರು ನನ್ನ ಜೇಡರ ಬಲೆ. ನಿಜ, ಆದ್ರೆ ಆ ನಿನ್ನ ಜೇಡರ ಬಲೆಯನ್ನ ಹರಿದು ಹಾಕುವ ಶಕ್ತಿ ಈ ಹೆಣ್ಣಿಗೆ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ನಾನು ಮನಸ್ಸು ಮಾಡಿದ್ದೆ ಆದ್ರೆ ಅರಕ್ಷಣದಲ್ಲಿ ನಿನ್ನ ಜೇಡರ ಬಲೆಯನ್ನು ಹರಿದು ಮೂಲ ಗುಂಪು ಮಾಡಬೇಕಳು. ಕಾಮಾಲೆಯ
ಆದವನ ಕಣ್ಣಿಗೆ ಜಗತ್ತೆಲ್ಲ ಹಳದಿಯಾಗಿ ಕಂಡಂತೆ ಬರೀ ಕಾರ್ಗತ್ತಲೆಯಲ್ಲಿ ಕುಳಿತವನಿಗೆ ಇನ್ನು ಬೆಳಕಿನ ಬಣ್ಣ ಹೇಗಿದೆ ಅಂತ ಅರ್ಥವಾಗುವ ಬಗೆಯಾದರೂ ಇನ್ನು ಮುಂದೆ ಆದರೂ ನಡೆದದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಒಳ್ಳೆಯ ಮನುಷ್ಯನಾಗಿ ಬಾಳಿ ಬದುಕೋದನ್ನ ಕಲಿಯೋ ಚಾಂಡಾಲ. ಏ ಸುರ ಸುಂದರಿ, ಉಪಾಯದಿಂದ ತಪ್ಪಿಸಿಕೊಳ್ಳಬೇಕೆಂದು ಮಾಡಿರುವೆಯಾ? ನೀನು ಎಷ್ಟೇ ಹೇಳಿದರೂ ನನ್ನ ತೀರ್ಮಾನ ಮಾತ್ರ ತಿರುಗಿ ತೆಗೆದುಕೊಳ್ಳಲ್ಲ. ಸೋಮದ ಕಡಲಲ್ಲಿ ಮುಳುಗಿರುವ ನಾನು ಪ್ರತಿ ರಾತ್ರಿಯೂ ಓರ್ವ ಹೊಸ ಅಪ್ಸರಿಯರು ನನ್ನ ಹಾಸಿಗೆಯಲ್ಲಿ ಸಿಂಗರಿಸುತ್ತಿದ್ದೆ. ಇನ್ನು ನಿನ್ನ ಪಾಳಿ, ನಿನ್ನಂತ ಪವಿತ್ರ ಹೆಣ್ಣುಗಳನ್ನು ವಶಕ್ಕೆ ಹಾಕುವುದೇ ನನ್ನ ಪ್ರತಿದಿನದ ಕೆಲಸ. ಒಳ್ಳೆಯವನಾಗಿ ಬಾಳಿ ನಾನು ಏನು ಸಾಧಿಸಲಿ ಯಾವ ಸಮಾಜದಲ್ಲಿ? ನೀನು ಒಳ್ಳೆಯವನಾಗಿ ಬಾಳುತ್ತಿದ್ರೂ ಪರವಾಗಿಲ್ಲ, ಕೊನೆ ಪಕ್ಷ ಹೆಣ್ಣಿನ ಶೀಲವನ್ನು ಕೆಡಿಸಿ ಅವಳನ್ನು ಅತ್ಯಾಚಾರ ಮಾಡಿ ಭಾರತಾಂಬೆ ಹೆಸರಿಗೆ ಮಸಿ ಬರೆಯುವಂತ ಕೆಲಸ ಮಾತ್ರ ಮಾಡಬೇಡ. ದಯವಿಟ್ಟು ನಿನ್ನ ಕೈ ಮುಗಿದು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀನು ಇಲ್ಲಿಂದ ಹೊರಟು ಹೋಗು. ಯಾಕಂದ್ರೆ ನಾನು ಅವಿನಾಶ್ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಈ ಸಮಾಜದ ಕೈಗನ್ನಡಿಯಲ್ಲಿ ನನ್ನ ಪ್ರತಿಬಿಂಬವನ್ನ ನಾನೇ ನೋಡಿಕೊಳ್ಳೋದಕ್ಕೆ ನನಗೊಂದು ಒಂದು ಅವಕಾಶ ಮಾಡಿಕೊಡು. ಅದು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಮೇಲಿನ ಪ್ರೀತಿಗೋಸ್ಕರಕ್ಕಾಗಿ ಆಗಲಿರುಳು ನಿದ್ದೆಯಲ್ಲಿ ತಂಗಲಾಗಿ ಈ ಕಾಲ ರಾತ್ರಿಯಲ್ಲಿ ನಿನ್ನನ್ನು ಹುಡುಕಿಕೊಂಡು ಬಂದರು. ವಾಚಿನ್ನ ಹಸಿದ ಮಟ್ಟಿಗೆ ಸೊಗಸಾದ ಊಟ ಸಿಕ್ಕಾಗಿದೆ. ನಿನ್ನ ಮೈ ಮಾತವು ಹೆಣ್ಣಿನ ಎದೆಯ ಮೇಲಿನ ಸೆರಗನ್ನ ಎಡೆಯುವಷ್ಟು ಧೈರ್ಯ ಬಂತ ನಿನಗೆ? ನಿನ್ನಂತ ಕೆಟ್ಟ ಗಂಡಸಿನ ಪಾಲಿಗೆ ಹೆಣ್ಣು, ಬಲಿದರೆ ನಾರಿ, ಮುನಿದರೆ ನಿನ್ನಂತ ಕಾಮುಕನ ಪಾಲಿಗೆ ಬೆಂಕಿ ಅನ್ನೋದನ್ನು ಮಾತ್ರ ಮರಿಬೇಡ. ಯಾ ಮಂಕಿ, ನಿಂದ ಆಲೋಚನೆ ಇಲ್ಲದ ಬೆಂಕಿ ಬೆಳಕಂಡ ಕಟ್ಟಿಯಲ್ಲಲೇ ಅವೆಲ್ಲ ಈ ಪಣಿಂದ್ರಿಗೆ ಚೆನ್ನಾಗಿ ಗೊತ್ತು. ಅವ ಮಂತ್ರಕ್ಕೆ ಮಾವಿನಕಾಯಿ ಎಂದುವುದು ಗೊತ್ತು. ನಿನ್ನಂತ ಚಲಾಕಿ ಹೆಣ್ಣುಗಳಿಗೆ ಅದು ಎಷ್ಟು ರೀತಿಯಿಂದ ತಿಳಿಗೇಳಿದರೂ ಕೇಳಲ್ಲ. ನನಗೆ ಉಳಿದಿರುವುದು ಒಂದೇ ಒಂದು ಮಾರ್ಗ. ಯಾರಾದ್ರೂ ನನ್ನನ್ನು ಕಾಪಾಡಿ, ಯಾರಾದ್ರೂ ನನ್ನನ್ನು ಕಾಪಾಡಿ. ಮುಚ್ಚಿನ ಸುರಿಮಳೆಯನ್ನೇ ಮೂಡು ಬಂದಾಗ ಬಾಡಿಯಾಗಿ ಬಿಟ್ಟು ಬಿಡುವನಲ್ಲ ಈ ಪ್ರಳಯದ ಪಡೆಯುವ. ಸ್ತ್ರೀಯರ ಮೇಲೆ ಕೈ ಮಾಡಿದ ನಿನ್ನ ಪ್ರಾಯಶ್ಚಿತ್ತಕ್ಕೆ ಎಂದೇ ಕೊನೆ. ನಾನು ಪ್ರೀತಿಸಿರುವ ಚಂದ್ರೀಕಳ ಮೇಲೆ ಕೈ ಹಾಕಟ್ಟು ಬಂದಾಗ ಆ ಮಾರ್ಗ ನನ್ನ ತಂಗಿಯ ಬಾಳಿನಲ್ಲಿ ಬಿರುಗಾಳಿಯಾಗಿ ಬೀಸಿದ್ದಲ್ಲದೆ ಈಗ ಮತ್ತೆ ಜೋರಾಗಿ ಒದರಿ ಜಲ್ಲು ಸುರಿಸಿಕೊಳ್ಳಬೇಡ. ಇವಳನ್ನು ನೀನು ಮಾಡಿಕೊಂಡ ಹೆಂಡತಿಯೇ ಅಲ್ಲ. ನೀನು ಪ್ರೀತಿಸಿದಂತೆ ನಾನು ಇವಳನ್ನು ಪ್ರೀತಿಸಿ ಹೊರಟುಗಳಿಂದ ನನ್ನನ್ನು ಈ ಸಮಯದಲ್ಲಿ ಕೆಳಕ್ಕೆ ಕೇಳಿ ತಂದುಕೊಳ್ಳದೇ ಬೇಕಂದ್ರೆ ಈ ಕಟ್ಟು ಬಂದರೆ ನಮ್ಮ ಪ್ರಾಣದಾಗಿ ಕೇಳು ತೊಂದರೆಯಾಗಲಾರದು. ಚಾಂಡಾಲ, ನನ್ನ ಪ್ರೀತಿಯ ಎದುರು ನನ್ನ ಕೈ ಹಿಡಿದು ಎಳೆಯುವಷ್ಟು ಧೈರ್ಯವಂತ ನನಗೆ. ಅವಿನಾಶ್, ಈ ಚಾಂಡಾಲನ ಮಾತ್ರ ನಂಬೇಡಿ. ನಿಜವಾಗ್ಲೂ ನಿಮ್ಮ ತಂಗಿ ಸುಗುಣರ ಬಾಳನ್ನು ಹಾಳು ಮಾಡಿದ್ದು ಈಗ ಚಾಂಡಾಲ. ಈಗ ನನ್ನ ಜೀವನವನ್ನ ಸರ್ವನಾಶ ಮಾಡಬೇಕು ಅಂತ ಹೊಂಚು ಹಾಕಿ ಕಾಯ್ತಾ ಇದ್ದಾನೆ. ಇಂಥ ಕೆಟ್ಟ ಕಾಮುಕರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು, ಸುಮ್ಮನೆ ಬಿಡಬಾರ್ದು. ನಿಜ ಚಂದ್ರಿ, ಇಂಥ ಕಾಮಗಳನ್ನು ಅವಿನಾಶ್, ಆ ವೇಷದಿಂದ ಅವನನ್ನು ಏನು ಮಾಡಬೇಡ. ಅವನನ್ನು ಬಿಟ್ಟು ಬಿಡು ಅವಿನಾಶ್, ಬಿಟ್ಟು ಬಿಡು. ಪ್ರಾಣೇಂದ್ರ, ಈಗಲಾದರೂ ಕೆಟ್ಟ ಕಾರ್ಯಗಳಿಗೆ ಕೈ ಹಾಕದೆ ಒಳ್ಳೆಯ ತನದಿಂದ ಬಾಳುವುದನ್ನು ಕಲಿತುಕೋ. ಏನು ಒಳ್ಳೆಯತನ ಕಲಿಯಬೇಕಾ? ಈ ತರ ನೀನು ಬಂದಿದ್ದೇ ಒಳ್ಳೆ. ನನಗೆ ಬುದ್ಧಿ ಹೇಳಲು ಬಂದಿರುವ ನಿನಗೆ ಈಗ ನಾನೇ ಬುದ್ಧಿ ಕಲಿಸು. ಈ ಪರಂಧಾಮನ ಚಾಣಕ್ಯ ಪ್ರೀತಿಯಿಂದ ಚಂದ್ರಿಕಳನ್ನು ನೀನೇ ಕೆಡಿಸಲು ಕಳಿಸಿರುವೆ ಎಂದು ಅವಿನಾಶನ ಕಿವಿಗೆ ಊದಿ ನಿಮ್ಮಿಬ್ಬರಲ್ಲಿ ದ್ವೇಷದ ಕಲಾ ಹುಟ್ಟಿಸಿ ಆಗ ಈ ಫಣೇಂದ್ರ ಅವಿನಾಶ್
ಈ ಎಲ್ಲ ಕೆಲಸ ಯಾರಿಂದ ನಡೀತಾ ಅನ್ನುವುದನ್ನು ನೀನು ಅರಿತುಕೊಳ್ಳಲೇ ಇಲ್ಲ. ಗುಳ್ಳೆ ನರಿಗೆ ಈ ರೀತಿ ಹೊಸ ನಾಟಕವನ್ನ ಮಾಡಿ ಇದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಉಪಾಯ ಮಾಡ್ತಾ ಇದೀಯ. ನಿಲ್ಲಿಸಿದ್ರೆ ಅವರೇನು ಹೇಳಬೇಕಂದ್ರೆ ಅದನ್ನು ಹೇಳ. ಸತ್ಯವಾಗಿ ಹೇಳ್ತೀನಿ ಕೇಳು. ನಿನಗೂ ನನಗೆ ಯಾವ ದ್ವೇಷವೂ ಇಲ್ಲ. ಇದಕ್ಕೆಲ್ಲ ಕಾರಣ ಇಲ್ಲಿದ್ದಲ್ಲಿ ಈ ಶ್ರೀಧರನೇ. ಒಂದೇ ಮನೆಯಲ್ಲಿ ಕೂಡಿ ಆಡಿದರು ಚಂದ್ರೀಕಳ ಒಂದಿಗೆ ಒಂದಾಗಲಿಲ್ಲವೆಲ್ಲ ಎಂಬ ವಿರಹದಿಂದ ನನ್ನೊಂದಿಗೆ ಸಲಿಗೆ ಬೆಳೆಸಿ ಈ ಚಂದ್ರೀಕಳ ಇಲ್ಲದಿದ್ದರೆ ಈ ಶ್ರೀಧರ ಬದುಕಲಾರನಂತೆ. ಮುಚ್ಚು ಬಾಯಿ ದ್ರೋಹಿ, ನಿನ್ನ ಮೇಲೆ ಬಂದಿರುವ ಪಾದನಿಯನ್ನು ನನ್ನ ಮೇಲೆ ತಳ್ಳಿ ತಪ್ಪಿಸಿಕೊಳ್ಳಬೇಕೆಂದಿರುವೆಯೋ ನೀಚ. ನಾನು ಅಡ್ಡ ಬರದಿದ್ದರೆ ಇಷ್ಟೊತ್ತಿಗೆ ನಿನ್ನ ಪ್ರಾಣ ಎಲ್ಲಿರುತ್ತಿತ್ತು? ಉಪಕಾರ ಮಾಡಿದವನಿಗೆ ಅಪಕಾರ ಮಾಡಲು ನೋಡುವೆಯಲ್ಲೇ? ಶ್ರೀಧರ ಇರೋ ವಿಷಯವನ್ನು ಇದ್ದಂತೆ ಹೇಳಿದರೆ ನಿನಗೆ ಸಿಟ್ಟು. ಈ ಕಾಮಾಕ್ಷಿಯನ್ನು